ನಿಜವಾಗ್ಲೂ ಸೋಂಬೇರಿಗಳ್ರಿ ನಾವು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ನೋಡೋಕೆ ಕೂತ್ರೆ ನೀವು ಬೆಂಗಳೂರು ಮೈಸೂರು ಇನ್ನೂ ಭಯನೇ. ನಮ್ಮ ಜನ ಎಲ್ಲೇ ಕೆಲಸ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ನೀವು ಇಮಿಡಿಯೇಟ್ ಹೋಗಿಬಿಡ್ತಾರೆ. ಈಗ ಇಲ್ಲೇ ಕಾರ್ಯಕ್ರಮ ಹೊರಗಡೆ ಒಂದು 2 VRL ಬಸ್ ಬರುತ್ತೆ, ನಿಮಗೆಲ್ಲ ಅನೌನ್ಸ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಚಡಚಣ ವಿಜಯಪುರದಲ್ಲಿ ಒಳ್ಳೆ ಇಂಜಿನಿಯರ್ ಜಾಬ್ ಇದೆ, ತಿಂಗಳಿಗೆ 2.5 ಲಕ್ಷ ಸಂಬಳ. ಯಾರು ಹೋಗ್ತೀರಿ ಅಂದರೆ ಬೆಂಗಳೂರು ಮೈಸೂರು ಹೇಳೋದೇ ಇಲ್ಲ. ಬಿಜಾಪುರನ ಚಡಚಣನ ಎಲ್ಲಿ ಬರುತ್ತೆ ಚಡಚಣ ಅಂತ ಮ್ಯಾಪ್ ಹಾಕಿ ನೋಡ್ತಾರೆ. ಬೇಡ ಬಿಡ್ಕೊಂಡು ಇಲ್ಲೇ ಚೆನ್ನಾಗಿದ್ದೀವಲ್ಲ, ಇನ್ನೇ ಚಾಮುಂಡಿ ಬೆಟ್ಟ ಇದೆ, KRS ಇದೆ, ಸಾಕು. ಇದನ್ನೇ ನೀವು ಯಾವುದೋ ಹುಬ್ಬಳ್ಳಿಲೋ ಬಿಜಾಪುರದಲ್ಲೋ ಈ ಥರ ಕಾರ್ಯಕ್ರಮ ನಡೆದಾಗ ಹೊರಗಡೆ VRL ಬಸ್ ನಿಂದಿರಿಸಿ ಫ್ರೀ ಕರ್ಕೊಂಡು ಹೋಗ್ತೀವಿ ಕಂಡ್ರೆ ಮೈಸೂರಿಗೆ ಉಟ್ಟು ಬಟ್ಟೆಲ್ಲ ಹತ್ತಿ ಬಿಡ್ತಾರೆ. ನಡಿ ಹೋಗೋಣ ಆದದ್ದಾಗಲಿ, ಫ್ರೀ ಹೋಗುತ್ತಂತ ಬಸ್ಸು. ಒಂದು ಲುಂಗಿ ಏನಾದರೂ ತಗೊಳ್ಳೋ, ಅಯ್ಯೋ ಲುಂಗಿ ಹಾಕಬೇಕು ಬೆಂಗಳೂರಿಗೆ, ಪ್ಯಾಂಟ್ ಮೇಲೆ ಸುತ್ತಾಕಿ ಅಲ್ಲೆಲ್ಲ ಫುಟ್ಪಾತ್ ಮೇಲೆ ಬೆಳಗ್ಗೆ ತಿರ್ಗಾ ಬಂದ್ರೆ ಆಯಿತು. ಸ್ವಲ್ಪ ಇಷ್ಟೇ ನಮ್ಮ ಜಿಲ್ಲೆಗಳಲ್ಲೇ ವ್ಯತ್ಯಾಸ ಇದೆ. ನೀವು ಊರು ಬಿಟ್ಟು ಹೋಗಲ್ಲ, ಅವ್ರು ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಬೆಂಗಳೂರು ಅರ್ಧ ನಮ್ಮ ಉತ್ತರ ಕರ್ನಾಟಕನೇ, ನಾವಿರೋ ಏರಿಯಾ ಅಂತೂ ಬರೀ ಉತ್ತರ ಕರ್ನಾಟಕದವರೇ. ಸೊ ಈ ಮಾತುಗಳನ್ನು ಆ ತಂತು ಕಾದಂಬರಿ ನಾನು ಗಮನಿಸಿದೆ. ಒಂದು ನಿನ್ನೆ ಮಂದ್ರ ನಾಟಕವನ್ನು ಕೂಡ ನೋಡಿದ್ವಿ, ಪುಸ್ತಕನ ಓದಿದ್ದೀವಿ. ಸಂಗೀತಗಾರರ ಬಗ್ಗೆ ಅದ್ಭುತವಾದಂಥ, ನಾನು ಸ್ವಲ್ಪ ಕೊಳಲು ತಬಲ ಹಾಡಲ್ಲ, ಧ್ವನಿ ಸರಿಯಾಗಿಲ್ಲದ ಕಾರಣ ಹಾಡಲ್ಲ, ತಬಲ ಕೊಳಲು ಬಾರಿಸ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಸಂಗೀತ ಮೇಷ್ಟ್ಗಳಿಂದ ನನ್ನ ಗುರುಗಳು ಕಣ್ಣಿಲ್ಲ ಅವರಿಗೆ. ಪುಟ್ಟರಾಜ ಗವಾಯಿಗಳ ಆಶ್ರಮ, ಪಂಚಾಕ್ಷರ ಆಶ್ರಮ ಗದಗಿನ ಶಿಷ್ಯರೇ ನಮ್ಮೆಲ್ಲರ ಗುರುಗಳು ಆ ಭಾಗದಲ್ಲಿ. ಪಂಚಾಕ್ಷರ ಗವಾಯಿಗಳು ಸಂಗೀತ ಪರೀಕ್ಷೆ ವ್ಯಾಲ್ಯುವೇಟರಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ವ್ಯಾಲ್ಯುವೇಟರ್ ಅಂದರೆ ವ್ಯಾಲ್ಯುವೇಷನ್ ಪೇಪರ್ ಮಾಡೋದಲ್ಲ, ಅವ್ರು ಕಣ್ಣಿಲ್ಲ ಅವ್ರಿಗೆ, ಕೇಳೋದಷ್ಟೇ, ಕೇಳಿ ಮಾರ್ಕ್ಸ್ ಹಾಕೋದು. ಅದೇ ತಾನೇ ಸಂಗೀತ ಪರೀಕ್ಷೆಗಳು ಆರಂಭ ಆಗಿತ್ತು, ವಿದ್ವತ್ತು ಇವೆಲ್ಲ. ಎಲ್ಲರೂ ಹಾಡ್ತಿರ್ಬೇಕಾದ್ರೆ ಪಂಚಾಕ್ಷರ ಗವಾಯಿಗಳು ಹಿರಿಯ ಗಾಯಕರು ಅಂಥೇಳಿ ಆ ಎಕ್ಸಾಮಿಗೆ ಇನ್ವಿಜಿಲೇಟರ್ ಥರ ಮಾಡಿದರು, ಎಕ್ಸಾಮಿನರ್ ಥರ ಮಾಡಿದರು. ಉಳಿದವ್ರಿಗೆಲ್ಲ ಕಣ್ಣಿತ್ತು, ಅವರೆಲ್ಲ MA ಮಾಡಿದವರು ಸಂಗೀತದಲ್ಲಿ. ಪಂಚಾಕ್ಷರ ಗವಾಯಿಗಳು ಏನಿಲ್ಲ ಪಾಪ, ಸಂಗೀತನೇ ಅವರು ವಿದ್ಯೆ ಉಸಿರು ಎಲ್ಲ. ಸಂಗೀತಗಾರ ಹಾಡ್ತಿರ್ಬೇಕಾದ್ರೆ ಇವರೆಲ್ಲ ಎಕ್ಸಾಮಿನರ್ಸು ಕೂತು ಕೇಳೋದು. ಪಂಚಾಕ್ಷರ ಗವಾಯಿಗಳು ತೂಕುಡಿಸೋದಕ್ಕೆ ಹತ್ತಿದ್ರಂತೆ. ಈ MA ಸಂಗೀತ ಮಾಡಿರ್ತಾರೆ ಅವರು, ಅಯ್ಯ ಎಕ್ಸಾಮ್ ನಡೆದಿದೆ ಈ ವಯ್ಯ ತೂಕುಡಿಸ್ತಾರೆ, ಏನು ಎಕ್ಸಾಮಿನ್ ಮಾಡ್ತಾನೆ ಇವರು ಒಂದು ಯಾರೋ ಟೀಕೆ ಮಾಡಿಬಿಟ್ರಂತ ಅವ್ರಿಗೆ. ಎಕ್ಸಾಮ್ ನಡೆದಿದೆ ನೋಡ್ರಿ, ಅವ್ರು ತೂಕುಡಿಸ್ತೀರಲ್ರಿ ನೀವು, ಎಕ್ಸಾಮ್ ನಡೆದಿದೆ ಇಲ್ಲಿ ವಿದ್ವತ್ ಎಕ್ಸಾಮು ಅಂದಾಗ ಪಂಚಾಕ್ಷರ ಗವಾಯಿಗಳು ಹೇಳಿದ ಮಾತನ್ನು ಕೇಳಿದರೆ ಸ್ನೇಹಿತರೆ ಮೈ ರೋಮಾಂಚನ ಆಗ್ತದೆ. ಏನಂದರೆ ಅವನು ತಪ್ಪಾಗಿ ಹಾಡಿದರೆ, ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತಮ್ಮ. ಹೌದಾ? ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತೆ, ಯೋಚನೆ ಮಾಡಬೇಡ, ನಾನು ತೂಕುಡಿಸ್ತಾ ಇಲ್ಲ. ಅವನ ಹಾಡು ನಿದ್ದೆ ಬರುವಷ್ಟು ಸಂಮೋಹನಗೊಳಿಸ್ತಾ ಇದೆ. ಅವನು ಪಾಸ್ ಮಾಡ್ಯಾರೆ ಅಂದ್ರಂತೆ. ಇವರು ಮಾರ್ಕ್ಸ್ ಹಾಕೋದು, ತಾಳ ಲಯ ಅಂತ ಇವರು ನೋಡ್ತಿರ್ತಾರೆ. ಆದರೆ ಯಾರ್ಯಾರಿಗೆ ಭಗವಂತ ಏನು ಕೊಟ್ಟಿರೋದಿಲ್ವೋ ಅದನ್ನು ಅದಕ್ಕಿಂತ ಅದ್ಭುತವಾದದ್ದನ್ನು ಇನ್ನೊಂದನ್ನು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಈ ಘಟನೆ. ಆ ಮಂದ್ರ ನೋಡ್ತಿರ್ಬೇಕಾದ್ರೆ ನಿನ್ನೆ ಅದೇ ನನಗೆ ಜ್ಞಾಪಕ ಆಯಿತು ಸ್ನೇಹಿತರೆ. ಹೀಗೆ ನಾನಿವತ್ತು ನನ್ನ ಹಾಸ್ಯ ಭಾಷಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದೆಲ್ಲ ಅದೇ, ದಯವಿಟ್ಟು ಪುಸ್ತಕ ತಗೊಳ್ಳಿ, ದಯವಿಟ್ಟು ಪುಸ್ತಕ ಓದಿ. ಯಾಕೆಂದರೆ ಓದು ಇವತ್ತು ನನ್ನಂಥವನನ್ನು, ನಾನು ಓದಿದ್ದಕ್ಕೂ ನಾನು ಮಾಡ್ತಿರೋದಕ್ಕೂ ಸಂಬಂಧವೇ ಇಲ್ಲ. ನಾನು ಓದಿದ್ದು BCom. ನಮ್ಮ ತಂದೆ ದೊಡ್ಡ ಕನಸು ನನ್ನನ್ನು ಬ್ಯಾಂಕ್ ಅಧಿಕಾರಿಯನ್ನಾಗಿ ನೋಡೋದಂತ. ಈ ಜನ್ಮದಲ್ಲಿ ಅವ್ರ ಕನಸು ಈಡೇರಲಿಲ್ಲ. ಬ್ಯಾಂಕಲ್ಲಿ ಹಣ ಇಟ್ಟೇ ಆಗಲಿ ಕೆಲಸ ಮಾಡಲಿಲ್ಲ ನಾನು. ಸಾಹಿತ್ಯ ಸಂಗೀತ ನೀನು ಹಾಳು ಮಾಡ್ತೇವೆ, ಭೈರಪ್ಪರಿದ್ದಾರೆ ಹೇಳಬಾರ್ದು. ನಾನು ಈ ಭೈರಪ್ಪ ಬೀಚಿನೇ ನೀನು ಹಾಳು ಮಾಡ್ತಾರೆ ಅಂತಿದ್ದ ನಮ್ಮಪ್ಪ. ಕ್ಷಮಿಸ್ಬೇಕು ಸರ್, ಹೀಗೆ ಬಯ್ಯೋನು. ಈ ಬೀಚಿ ಪರಿಚಯ ಮಾಡಿದವರು ನನಗೆ ಯರದಾಳ್ ಹನುಮಂತರಾವ್ ಅಂತ ಒಬ್ಬ ಸ್ನೇಹಿತರು. ಅವರು ಅವ್ರನ್ನ ಬೈತಿದ್ದ ನಮ್ಮಪ್ಪ, ನೀನು ಹನುಮೇಶ ಹಾಳು ಮಾಡಿದ್ದು ನನ್ನ ಮಗನ್ನ, ಅವನಿಗೆ ಬೀಚಿ ಕಾದಂಬರಿ ಕೊಡಬೇಡ, ಎಕ್ಕುಟ್ಟು ಹೋಗ್ತಾನೆ ಅವನು ಅಂತ. ಅಷ್ಟು ಸದ್ಯ ಅವರು ಇದ್ದಿಲ್ಲ ಪುಣ್ಯ, ಇಲ್ಲಾಂದರೆ ಬೀಚಿ ಜಗಳಕ್ಕೆ ಬಂದಿರೋರು ನಮ್ಮ ಮನೆಗೆ. ಸೊ ಎರಡು ಎಂಥ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಹೀಗೂ ಬರಿಬೋದಾ ಅಂತ. ಆದರೆ ನಮ್ಮ ತಮ್ಮನಿಗೆ ಇವರು ಅಂದರೆ ಭಾಳ ಇಷ್ಟ. ನಾಯಿ ನೆರಳು ಅವನ ಮೆಚ್ಚಿನ ಕೃತಿ. ಆದರೆ ದುರಂತ ಏನು, ನನಗೆ ಹೇಳಿದ್ರೆ ಸ್ವಲ್ಪ ಅಳ್ತೀನಿ ನಾನು, ಅದಕ್ಕೆ ಅಂತ ಹೇಳಲ್ಲ. ದುರಂತ ಏನು ಅಂದರೆ ಅದರಲ್ಲಿ ನಾಯಿ ನೆರಳಿನಲ್ಲಿ ಅವನು ತೀರ್ಕೊಂಡು ಮತ್ತೆ ಹುಟ್ಟಿ ಬರ್ತಾನೆ. ನಾನು ಹಾಗೆ ಬರ್ತೀನಿ ಅನ್ನೋ ನನ್ನ ತಮ್ಮನ ಇವತ್ತಿಗೂ ಕನಸು. ನಾನು ಹಾಗೆ ಬರ್ತೀನಿ ಯಾರದೋ ದೇಹದಲ್ಲಿ ಬಂದು ನಿಮ್ಮನ್ನೆಲ್ಲ ಗುರುತಿಸ್ತೀನಿ ಅಂತ ಹೇಳ್ತಿದ್ದ ಅವನು ತೀರ್ಕೊಂಡ. ಸಿನಿಮಾ ಮಾಡಬಾರ್ದು, ಒಳ್ಳೆಯ ಕೃತಿಗಳನ್ನು ಸಿನಿಮಾ ಮಾಡಬಾರ್ದು. ಒಳ್ಳೆಯವರು ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಒಳ್ಳೆಯ ಕೃತಿಗಳನ್ನ ಸಿನಿಮಾ ಮಾಡಬಾರ್ದು. ನಾಯಿ ನೆರಳು ಅಷ್ಟು ಮೆಚ್ಚಿನ ಕಾದ, ಒಂದು 50 ಸಾರಿ ಓದಿದ್ದೀನಿ ನಾನು ನಾಯಿ ನೆರಳನ್ನು.
ಸಿನಿಮಾ ಮಾಡಿದಾರದಲ್ವಾ, ಪಿಕ್ಚರ್ ಆಗಿದೆ, ಅದಕ್ಕೆ ಅವಾರ್ಡು ಬಂತು. ಕ್ಯಾಸೆಟ್ ತಗೊಂಡು ಹೋದೆ ನೋಡ್ರಿ, ಅಮ್ಮ ಸಾಧ್ಯವಿಲ್ಲ, ನೋಡೋಕ್ಕೆ ಆಗಲಿಲ್ಲ. ಈ ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳಿಗೆ ಯಾಕೆ ನಾವು ಸ್ವರ್ಣಕಮಲ, ಬೆಳ್ಳಿ ಚೆಂಬು, ತಾಮ್ರ ತಂಬಿಗೆ ಎಲ್ಲ ಕೊಡ್ತಾರೋ ನನಗೆ ಆಶ್ಚರ್ಯ ಆಗ್ತದೆ. ಏನೂ ತಿಳಿಯಲ್ಲ ಅದರಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟೇ ಜಾಸ್ತಿ ಇರ್ತದೆ ರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು. ಬರೀ ಕಾಲಗಳನ್ನೇ ತೋರಿಸೋದು. ಮೈಸೂರಿಂದ ಬೆಂಗಳೂರಿವರೆಗೂ ಹೀರೋ ನಡ್ಕೊಂಡು ಹೋಗ್ತಾನೆ, ಬರೀ ಅವನ ಕಾಲಗಳೇ ಟಿಂಗ್ 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 ಟಿಂಗ್. ಆಮೇಲೆ ಬಸ್ ಸೇರ್ತಾನೆ, ಆ ಬಸ್ಸಿನ ಗಾಲಿಗಳು ಹೊರಳೋದು. ಏನು ಸರ್ ಇದು, ಕಾಣಿಸ್ತಾನೆ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟು ಆರ್ಟ್ ಸಿನಿಮಾ, ಕಂಡ್ರೆ ಕಂಡಿತು, ಇಲ್ದಿದ್ರೆ ಇಲ್ಲ. ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರಶಸ್ತಿಗಳಿಗಾಗಿ ತೆರೆದಿರ್ತಾರೆ ಅದನ್ನು. ಏನು ಸರ್ ಮಾತೇ ಕೇಳಿಸ್ತಿಲ್ಲ, ಆರ್ಟ್ ಪಿಕ್ಚರ್. ಡೈಲಾಗ್ಗಳ ಬಗ್ಗೆ ತಲೆ ಲೈಟಿಂಗ್ ಇಲ್ವಲ್ಲ ಸರ್, ಆರ್ಟ್ ಪಿಕ್ಚರ್, ತಲೆ ಕೆಡಿಸ್ಕೊಂಡು